ಭಕ್ತ ಮಹಾಶ್ವರ ಭಕ್ತರ ಸಂಕಷ್ಟವನ್ನು ನಿವಾರಿಸಿ ವಿಭೀಷ್ಟಗಳನ್ನ ಈಡೇರಿಸುವಂತಹ ಸರಿಸುಮಾರು 1800 ವರ್ಷ ಇತಿಹಾಸವುಳ್ಳಂತಹ ಪ್ರಸಿದ್ಧ ಕಾರಣಿ ಕ್ಷೇತ್ರವಾದಂತಹ ಶ್ರೀ ವನದುರ್ಗ ಪರಮೇಶ್ವರಿ ದೇವಸ್ಥಾನ, ನಂದಿಕೇಶ್ವರ ಚಿಕ್ಕು ಸಪರಿವಾರ ದೇವಸ್ಥಾನ ಮಂಡಾಡಿ, ಹೊಂಬಾಡಿ ಮಂಡಾಡಿ ಹುಣಸಿಮಕ್ಕೆ ಇದರ ಪುನರ್ ಪ್ರತಿಷ್ಠೆ ಬ್ರಹ್ಮ ಕಲಶೋತ್ಸವದ ವೈಭವ ಇದೆ. ಫೆಬ್ರವರಿ 24ರಂದು ಮೊದಲುಗೊಂಡು ಫೆಬ್ರವರಿ 28ರ ಪರ್ಯಂತವಾಗಿ ಸಕಲ ವಿಧಿವಿಧಾನಗಳ ಧಾರ್ಮಿಕ ಅನುಸಂಧಾನಗಳ ಮೂಲಕ, ಸಾಂಸ್ಕೃತಿಕ ವೈಭವಗಳ ಮೂಲಕ ಬಹಳ ವಿಜೃಂಭಣೆಯಿಂದ ಪುನರ್ ಪ್ರತಿಷ್ಠೆ ಬ್ರಹ್ಮ ಕಲಶೋತ್ಸವದ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಫೆಬ್ರವರಿ 24 ಮಧ್ಯಾಹ್ನ ಗಂಟೆ 3ರ ಹೊತ್ತಿನಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮದ ಪ್ರಯುಕ್ತವಾಗಿ ಹಸಿರು ಹೊರೆಕಾಣಿಕೆಯ ಶೋಭಾಯಾತ್ರೆಯ ಪುರಮೆರವಣಿಗೆ ಹುಣಸಮಕ್ಕೆ ಪೇಟೆಯಿಂದ ಬಹಳ ಅದ್ದೂರಿಯಾಗಿ ಸಾಗಿ ಶ್ರೀ ವನದುರ್ಗ ಪರಮೇಶ್ವರ ದೇವಸ್ಥಾನಕ್ಕೆ ತಲುಪಲಿಕ್ಕಿವೆ. ಫೆಬ್ರವರಿ 25ರಂದು ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳಾದರೆ, ಫೆಬ್ರವರಿ 26ರಂದು ಬೆಳಿಗ್ಗೆಯಿಂದಲೇ ಸಕಲ ವಿಧಿವಿಧಾನಗಳ ಮೂಲಕ ಹಲವಾರು ಧಾರ್ಮಿಕ ಕೈಕರ್ಯಗಳು. ಬೆಳಿಗ್ಗೆ 10ರಿಂದ ಭಜನಾಮೃತ, ಸ್ಥಳೀಯ ಭಜನಾ ತಂಡದವರಿಂದ ಭಕ್ತಿ ಭಜನಾವಳಿ, ಮಧ್ಯಾಹ್ನ ಗಂಟೆ 12:30ರಿಂದ ಅನ್ನ ಪ್ರಸಾದ ವಿತರಣೆ, ಸಂಜೆ ಗಂಟೆ 6ಕ್ಕೆ ಸರಿಯಾಗಿ ಯಕ್ಷಗಾನ ಸುದೆ, ತೆಂಕು ಮತ್ತು ಬಡಗಿನ ಶುಶ್ರಾವ್ಯದ ಕೋಗಿಲೆ ಪಟ್ಲ ಸತೀಶ್ ಶೆಟ್ಟಿ ಮತ್ತು ರಾಘವೇಂದ್ರ ಆಚಾರ್ಯ ಜನ್ಸಾಲೆ ಬಳಗದವರಿಂದ ಅದ್ದೂರಿಯ ಯಕ್ಷಗಾನ ಸುದೆ. ರಾತ್ರಿ 7ಕ್ಕೆ ಸರಿಯಾಗಿ ಗೌರವಾನ್ವಿತ ಅತಿಥಿ ಅಭ್ಯಾಗತರ ಉಪಸ್ಥಿತಿಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ. ರಾತ್ರಿ 8ಕ್ಕೆ ಸರಿಯಾಗಿ ಅನ್ನ ಪ್ರಸಾದ ವಿತರಣೆ ಸಂಗೋಪವಾಗಿ ಜರುಗಲಿಕ್ಕಿದ್ದು, ಜೊತೆಗೆ ನಗೆ ಒಡ್ಡಲಗೆ ಎಂಬ ಸಾಂಸ್ಕೃತಿಕ ಕಾರ್ಯಕ್ರಮ ಮನು ಹೊಂದಾಡಿ ಹಾಗೂ ಬಳಗದವರಿಂದ. ರಾತ್ರಿ 9ಕ್ಕೆ ಸರಿಯಾಗಿ ಶ್ರೀದೇವಿ ವೈಭವಂ ಪ್ರಸ್ತುತಿ ನಂದಗೋಕುಲ ಕಲಾವಿದರು ಮಂಗಳೂರು ಇವರ ಉಪಸ್ಥಿತಿಯಲ್ಲಿ ವಿಶಿಷ್ಟವಾದ ಧ್ವನಿ ಬೆಳಕಿನ ಸಂಯೋಜನೆಗಳ ಮೂಲಕ ಬಹಳ ಅದ್ಭುತವಾದ ಕಾರ್ಯಕ್ರಮ ನಂದಗೋಕುಲ ಕಲಾವಿದರು ಮಂಗಳೂರು ಇವರ ಪ್ರಸ್ತುತಿಯಲ್ಲಿ. ಹಾಗೆ ಫೆಬ್ರವರಿ 27ರಂದು ಬೆಳಿಗ್ಗೆಯಿಂದಲೇ ಹಲವಾರು ವಿಧಿವಿಧಾನಗಳ ಧಾರ್ಮಿಕ ಅನುಸಂಧಾನಗಳ ಮೂಲಕ ಶ್ರೀ ದೇವರ ಪುನರ್ ಪ್ರತಿಷ್ಠೆ ಮತ್ತು ಬ್ರಹ್ಮ ಕಲಶೋತ್ಸವದ ವೈಭವ. ಬೆಳಿಗ್ಗೆ 10ಕ್ಕೆ ಸರಿಯಾಗಿ ಸ್ವಾಗತ ಗೋಪುರ ಉದ್ಘಾಟನೆ. ಬೆಳಿಗ್ಗೆ 10:30ರಿಂದ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಆಶೀರ್ವಚನ ನೀಡಲಿಕ್ಕಿದ್ದಾರೆ ಪರಮ ಪೂಜ್ಯ ಯತಿವರ್ಯ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಪೇಜಾವರ ಮಠ ಹಾಗೂ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ವಜ್ರದಗಿ ಮಠ ಇವರಿಂದ ಆಶೀರ್ವಚನ ಧಾರ್ಮಿಕ ಸಭಾ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಮಧ್ಯಾಹ್ನ ಗಂಟೆ 12ಕ್ಕೆ ಸರಿಯಾಗಿ ಬ್ರಹ್ಮಗಾನ ಪ್ರಸ್ತುತಿ ಜಗದೀಶ್ ಆಚಾರ್ಯ ಪುತ್ತೂರು ಮತ್ತು ಬಳಗದವರಿಂದ. ಮಧ್ಯಾಹ್ನ ಗಂಟೆ 12:30ರಿಂದ ಮಗ ಅನ್ನ ಪ್ರಸಾದ ವಿತರಣೆ ಕೂಡ ಸಂಗೋಪವಾಗಿ ನೆರವೇರಲಿಕ್ಕಿದ್ದು, ಪರಿಸರದ ಎಲ್ಲ ಭಕ್ತಾದಿಗಳು ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ದೇವರ ಮಗ ಅನ್ನ ಪ್ರಸಾದವನ್ನ ಸ್ವೀಕರಿಸಿ ಶ್ರೀ ವನದುರ್ಗ ಪರಮೇಶ್ವರಿ ಅಮ್ಮನವರ ಹಾಗೂ ನಂದಿಕೇಶ್ವರ ಸಪರಿವಾರ ದೇವರ ಅನುಗ್ರಹಕ್ಕೆ ಕೃತಜ್ಞರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾಗಿದ್ದೇವೆ. ಸಂಜೆ 7ಕ್ಕೆ ಸರಿಯಾಗಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಉಪನ್ಯಾಸ ಅವಧನಿ ಶ್ರೀ ಸುಬ್ರಹ್ಮಣ್ಯ ಭಟ್ ಶಿಲ್ಪಶಾಸ್ತ್ರ ತಜ್ಞರು ಗುಂಡಿಬೈಲು ಉಡುಪಿ. ಹಾಗೆ ಶ್ರೀ ದೇವರಿಗೆ ಪ್ರಿಯವಾದಂತಹ ಗೆಂಡ ಸೇವೆ ಮತ್ತು ಅನ್ನ ಪ್ರಸಾದ ವಿತರಣೆ. ರಾತ್ರಿ 8ಕ್ಕೆ ಸರಿಯಾಗಿ ಗುರುಕಿರಣ್ ಸಂಗೀತ ಸಂಜೆ. ಖ್ಯಾತ ಸಂಗೀತದ ಮಾಂತ್ರಿಕ ಶ್ರೀ ಗುರುಕಿರಣ್ ಮತ್ತು ತಂಡದವರಿಂದ ಅದ್ದೂರಿಯ ಸಂಗೀತದ ಸಂಜೆ. ಹಾಗೆ ಫೆಬ್ರವರಿ 28ರಂದು ಶ್ರೀ ದೇವರ ಸಾನ್ನಿಧ್ಯದಲ್ಲಿ ಡಮರು ಸೇವೆ, ಹಾಲು ಹಬ್ಬ, ಮಹಾಪೂಜೆ ಮತ್ತು ತುಲಾಭರ ಸೇವೆ ಹಾಗೂ ಮಧ್ಯಾಹ್ನ 12:30ರಿಂದ ಅನ್ನ ಪ್ರಸಾದ ವಿತರಣೆ ಕೂಡ ನೆರವೇರಲಿಕ್ಕಿದೆ. ಬನ್ನಿ ಭಕ್ತಾದಿಗಳ ಶ್ರೀ ವನದುರ್ಗ ಪರಮೇಶ್ವರಿ ದೇವಸ್ಥಾನ, ನಂದಿಕೇಶ್ವರ ಚಿಕ್ಕು ಸಪರಿವಾರ ದೇವಸ್ಥಾನ ಮಂಡಾಡಿ, ಹೊಂಬಾಡಿ ಮಂಡಾಡಿ ಹುಣಸಮಕ್ಕೆ ಇದರ ಪುನರ್ ಪ್ರತಿಷ್ಠೆ ಮತ್ತು ಬ್ರಹ್ಮ ಕಲಶೋತ್ಸವದ ವೈಭವ ಫೆಬ್ರವರಿ 24ರಂದು ಮೊದಲುಗೊಂಡು ಫೆಬ್ರವರಿ 28ರ ತನಕ ನಿರಂತರವಾಗಿ ಜರುಗುವಂತಹ ಅದ್ದೂರಿಯ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತ ಬಯಸುವ ಅನುವಂಶಿಕ ಆಡಳಿತ ಮುಕ್ತೇಶ್ವರರು, ಜೀರ್ಣೋದ್ಧಾರ ಸಮಿತಿ ಮಂಡಾಡಿ ಹೋರ್ವರ ಮನೆಯವರು ಹಾಗೂ ಅರ್ಚಕ ವೃಂದ, ನಂಬಿದ ಭಕ್ತರು ಮತ್ತು ಗ್ರಾಮಸ್ಥರು. ನನ್ನಯ ಮನವಿಂದು ಶಾರದೆ ಸದನ, ಹೃದಯ ಜ್ಯೋತಿ ಬೆಳಗಿಪೆನು ಅವಳಿಗೆ ದಿನನ, ಹೃದಯ ಜ್ಯೋತಿ ಬೆಳಗಿಪೆನು ಅವಳಿಗೆ ದಿನನ, ರೋಮಾಂಚನ ತಾಯಿ ಶಾರದೆ ಧ್ಯಾನ.